ನಮ್ದು ಏಟೈತ್ರಿ? ನಮ್ದು 25 ಅಲ್ಲ. ನಾವು ಇವ್ರು ಯುದ್ಧಕ್ಕೆ ಬಂದ್ರೆ ನಾವು ಹೋಗೋದೇ ಹತ್ತಲ್ಲ, ಇವ್ರಿಗೆ ಆಟೆ ಕಳ್ಸೋದು. ಜಾಕೆ ಅವು ಜರ ದೇಕೆ. ಹೌದ್ರಿ, ನಾವು ಯಾರು ಹೋಗೋದೇ ಬೇಕಾಗಿಲ್ಲ. ನಾವೆಲ್ಲ ಸುಮ್ಮನೆ ಎಕ್ಸ್ಟ್ರಾದಾಗ ಇರ್ತೇವೆ. ಯಾಕಂದ್ರೆ ಅವರು 25, ನಾವು 25. ಒಂದೇ ಒಂದು ರಾಜ್ಯ ಆದರೆ ನಮ್ಮಲ್ಲಿ ಅಷ್ಟು ಜನಸಂಖ್ಯೆ. ಅವ್ರು 25 ಕೋಟಿ ಮುಂದ ನಮ್ಮದು 147 ಕೋಟಿ ನಿತ್ಯವು ಜಗಳಕ್ಕ. ಅಂದ್ರ ಈ ದೇಶ ಎಲ್ಲರ ಭೂಪಟದಾಗ ಉಳಿತದ್ರೆ ನಾವ್ ಯಾರು ಯುದ್ಧಕ್ಕೆ ಹೋಗೋದ್ ಬೇಕಾಗಲ್ಲ. ಬರೇ ಬಾರ್ಡರ್ದಾಗ ನಿಂದ್ರದ್ ಹೋಗಿ ಕ್ಯಾಕರಿಸಿ ಉಗುಳದ್ರ ಸಾಕು, ಫೋಟೋ ಹೋಗ್ತಾವ. ಅದಕ್ಕೆ ಹೇಳ್ತೀನಲ್ಲ, ಎದರಿಗೆ ಯಾವ ವ್ಯಕ್ತಿ ಸಂಗಟ ನಾವು ಸ್ಪರ್ಧೆ ಮಾಡ್ಬೇಕು ಅನ್ನೋದು ಡಿಸೈಡ್ ಮಾಡ್ಬೇಕು ಮೊದಲ. ಹೌದ್ರೆ ಅಟ್ಲೀಸ್ಟ್ ಡ್ರಾರೇ ಮಾಡ್ಕೊಳ್ಳಪ್ಲೆ ಇರ್ಬೇಕು ಮ್ಯಾಚ್. ಅಂತ ಹೀನಾಯ ಸೋಲಪ್ಲೆ ಇದ್ದು. ಅದಕ್ಕೆ ಹೇಳ್ತೀನಲ್ಲ, ಕಠಿಣವಾದ ನೀತಿಗಳು ಯಾವಾಗಲೂ ಅವಾಂತರ ಉಂಟು ಮಾಡುತ್ತವೆ. ಈ ಪಾಕಿಸ್ತಾನಕ್ಕೆ ಸ್ವಲ್ಪ ಆರ್ಥಿಕವಾಗಿ ಎಷ್ಟು ಹಿನ್ನಡೆ ಆಗ್ಯದ ನೋಡ್ರಿ. ನೋಡೋಣ, ಬರೀ ಭಾರತದ ಜೊತೆಗೆ ಒಂದು ತರ ಸಂಘಟ ಏನದಂದ್ರೆ ಹಿನ್ನಡೆ ಆಯ್ತ. ನಮ್ ದೋಸ್ತರು ಯಾರುನು ಅವ್ರ ಸಂಘಟ ಚಲೋ ಇಲ್ಲೀಗ. ನಮ್ ದೋಸ್ತರು ಅಂದ್ರೆ ಗೊತ್ತಾಯ್ತಾರೆ. ಹಾ ರೀ, ನೆಕ್ಸ್ಟ್ ಬಾರ್